ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಸಂಗಿ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1-8 ನಾವು ನೋಡುವುದಾದರೆ, ಪ್ರತಿಯೊಂದು ಕಾಲಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಆಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಹೊಲೆಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ ಅಂತೂ ಒಂದೊಂದು ಕೆಲಸಕ್ಕೂ ಒಂದೊಂದು ಸಮಯ ಉಂಟು. ಪ್ರಿಯರೇ, ಇಲ್ಲಿ ಈ ಸಮಯಗಳ ಸ್ಥಿತಿಯನ್ನು ನಾವು ನೋಡುವುದಾದರೆ ಎಲ್ಲದಕ್ಕೂ ಒಂದು ಸಮಯ ಇದೆ ಎಂಬುದಾಗಿ ಕರ್ತನು ನೆನಪು ಮಾಡ್ತಾನೆ. ಎಲ್ಲದಕ್ಕೂ ಒಂದು ಸಮಯ. ಇದನ್ನು ನಾವು ಗ್ರಹಿಸುವುದೇನೆಂದರೆ, ಕಷ್ಟಕರವಾದಂಥ ಸನ್ನಿವೇಶಗಳಲ್ಲಿ ಅವಿಶ್ವಾಸಿಗಳು ಅಥವಾ ಲೌಕಿಕವಾದಂಥ ವಿಶ್ವಾಸಿಗಳು ಸೋತು ಹೋಗ್ತಾರೆ. ಅವರು ದೇವರ ಕಡೆಗೆ ತಿರುಗುವ ಬದಲಾಗಿ ಲೋಕದ ಕಡೆಗೆ ತಿರುಗುತ್ತಾರೆ. ಈ ಲೋಕದ ಕಡೆಗೆ ತಿರುಗಿದಾಗ ಸೋಲುಗಳು, ಸಂಕಟಗಳು, ಹಿಂಸೆಗಳು, ಕಣ್ಣೀರುಗಳು ಅದು ಆ ಮಕ್ಕಳನ್ನು ಬಾಧಿಸ್ತದೆ. ಹಾಗೆ ಬಾಧಿಸಿದಾಗ ಆ ನಿಷೇಧಿತ ಪದಾರ್ಥಗಳು ಅಂತೇನು ಹೇಳ್ತೇವೆ, ಈ ಶಾಂತಿ ಅನ್ನುವಂಥದ್ದು ಆ ಮಕ್ಕಳನ್ನು ಬಿಟ್ಟು ಹೊರಟೋಗ್ತದೆ. ಸೋಲನ್ನು ಅನುಭವಿಸಿದ ಜನರು ಪರಿಪೂರ್ಣತೆಯನ್ನು ಸಾಧಿಸುವುದಿಲ್ಲ ಅನ್ನುವುದನ್ನು ಇಲ್ಲಿ ಗ್ರಹಿಸ್ತೇವೆ. ಎಲ್ಲದಕ್ಕೂ ಒಂದು ಸಮಯ ಉಂಟು, ಎಲ್ಲದಕ್ಕೂ ಒಂದು ಸಮಯ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆ ಸಮಯ ನೀನು ಹೇಗೆ ಅದನ್ನು ಉಪಯೋಗ ಮಾಡಿಕೊಂಡಿದ್ದೀಯಾ, ಆ ಸಮಯವನ್ನು ನೀನು ಸದುಪಯೋಗ ಮಾಡಿಕೊಂಡಿದ್ದೀಯಾ ಅಥವಾ ದುರುಪಯೋಗ ಮಾಡಿಕೊಂಡಿದ್ದೀಯಾ ಎಂಬುದನ್ನು ನೀನು ಗ್ರಹಿಸಬೇಕಾಗ್ತದೆ ಪ್ರಿಯರೇ. ಯಾಕೆಂದರೆ ಸಮಯ ಅನ್ನುವಂಥದ್ದು ಅತ್ಯಮೂಲ್ಯವಾದಂಥದ್ದು. ಯೆರೆಮೀಯ ಪತ್ರಿಕೆಯನ್ನು ನಾವು ನೋಡುವುದಾದರೆ, ಯೆರೆಮೀಯ 31ನೇ ಅಧ್ಯಾಯ 3, 4, 5 ನಾವು ನೋಡಿ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡೆ. ಪ್ರಿಯರೇ, ಕರ್ತನು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದಂಥ ಒಂದು ಪ್ರೀತಿಯಿಂದ. ಅದು ಶಾಶ್ವತವಾದಂಥದ್ದು, ಅದು ನಿರಂತರವಾದಂಥದ್ದು, ಅದು ನೆಲೆಗೊಳ್ಳುವಂಥದ್ದು, ಅದು ಬಲವುಳ್ಳದ್ದು ಎಂಬುದನ್ನು ನಾವು ಅರಿಯಬೇಕಾಗ್ತದೆ. ಯಾಕಂದರೆ ಆತನ ಪ್ರೀತಿ ನಿರಂತರವಾಗಿ ಕೂಡಿರುವಂಥದ್ದು. ಇಸ್ರಾಯೇಲ್ ಎಂಬ ಯುವತಿಯೇ, ನಾನು ನಿನ್ನ ಆಳು ಪ್ರದೇಶಗಳನ್ನು ಪುನಃ ಕಟ್ಟುವನು. ಪ್ರಿಯರೇ, ಇವತ್ತು ಈ ವಾಗ್ದಾನದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ನೀವು ಏನೇನನ್ನು ಕಳ್ಕೊಂಡಿದ್ದೀರೋ ಆ ಕಳೆದುಕೊಂಡಿರುವುದಕ್ಕೆ ಬದಲಾಗಿ 2ರಷ್ಟು ಕರ್ತನು ಕೊಡುವವನಾಗಿದ್ದಾನೆ. ಆಮೇನ್. ಕರ್ತನು ಕೊಡುವವನಾಗಿದ್ದಾನೆ. ನೀವು ಇದನ್ನು ನಂಬಿರಿ. ಯಾಕಂತಂದರೆ ಆತನ ವಾಗ್ದಾನ ಒಂದು ಸುಳ್ಳಾಗುವುದಿಲ್ಲ. ನೀನು ಮತ್ತೆ ದಮಡಿಗಳಿಂದ ವೈಭವಗೊಂಡು ವಿನೋದ ಪಡುವವರ ನಾಟ್ಯಗಳಲ್ಲಿ ಸೇರಿಕೊಳ್ಳುವಿರಿ. ಪ್ರಿಯರೇ, ಇಲ್ಲಿ ನೀವು ನಿಮ್ಮ ದುಃಖ ಸಂತೋಷವಾಗಿ ಮಾರಲ್ಪಡುವುದು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನು ನೀವೇನೇನು ಕಳೆದುಕೊಂಡಿದ್ದೀರೋ ಅದನ್ನು ಕೊಡ್ತಾನೆ. ನಂಬಿರಿ, ದೇವರು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಮಕ್ಕಳು ಯಾರ್ಯಾರು ಏನೇನು ಕಳೆದುಕೊಂಡಿದ್ದಾರೋ ಸ್ವಾಮಿ, ಅವರ ಬದುಕಿನಲ್ಲಿ ಏನೇನು ಕಳೆದುಕೊಂಡಿದ್ದಾರೋ, ಏನೇನು ಕೊರತೆಯಾಗಿದ್ದೋ
ಅವೆಲ್ಲವನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವಪ್ಪ. ದೇವರೇ, ನೀವು ಯೆರೆಮೀಯದಲ್ಲಿ ಹೇಳಿರುವ ಹಾಗೆ ಸ್ವಾಮಿ ದೇವರೇ, ಕಳೆದುಕೊಂಡಿರುವುದಕ್ಕೆ ಬದಲಾಗಿ 2ರಷ್ಟು ಆಶೀರ್ವಾದವನ್ನು ಕೊಡ್ತೇನೆ ಅಂತ ಹೇಳಿದಂಥ ದೇವರೇ, ಯೇಸುವಿನ ನಾಮದಲ್ಲಿ ಸ್ವಾಮಿ 2ರಷ್ಟು ಆಶೀರ್ವಾದ ಕೊಡು, 2ರಷ್ಟು ಬಲ ಕೊಡು, 2ರಷ್ಟು ಕೃಪೆ ಕೊಡು ಸ್ವಾಮಿ. ಈ ಮಕ್ಕಳನ್ನು ಆಶೀರ್ವದಿಸು, ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.